ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಇಲ್ಲೇ ವಿರೋಧ ಪಕ್ಷನೂ ಭಾಳ ಮಹತ್ವದ್ದು. ಅವ್ರು ಏನು ಮಾತಾಡಿದ್ರು ಒಂದು ಬೆಲೆ ಇರ್ತದೆ, ಒಂದು ನೆಲೆ ಇರ್ತದೆ. ಪ್ರಜಾಪ್ರಭುತ್ವ ಜೀವಂತಿರೋದು ವಿರೋಧ ಪಕ್ಷಗಳಿಂದ ಅಥವಾ ವಿರೋಧ ಪಕ್ಷದಿಂದ. ಯಾಕಂದ್ರೆ ಆಡಳಿತಾರೂಢ ಪಕ್ಷದ ದೋಷಗಳನ್ನು ಹುಡುಕಿ ತೆಗೆಯೋರು ಯಾರಪ್ಪ ಅಂದ್ರೆ ಇವ್ರ ಜವಾಬ್ದಾರಿ. ಆ ನೆಲೆಯಲ್ಲಿ ನಾವು ಇವತ್ತೊಂದಿಷ್ಟು ನಮ್ಮ BY ವಿಜಯೇಂದ್ರರವರು ಅಂತೂ ಅಧ್ಯಕ್ಷ ಸ್ಥಾನವನ್ನು ಇನ್ನೂ ಇಟ್ಕೊಂಡು ನಡೆದಿದ್ದಾರೆ. ಯತ್ನಾಳ್ರಂತೆ ಬೆಂಬತ್ತು ಸೋತು ಸುಸ್ತದಂಕ ಅಂತದ. ಇತ್ತೀಚೆಗೆ ಯಾಕೋ ಏನೋ ಅಷ್ಟು ಜೋರ್ದಾರ ಅಂತ ವಿರೋಧಗಳು ಬರ್ತಾಯಿಲ್ಲ ಇವರ ಅಧ್ಯಕ್ಷಗಿರಿಗಾಗೆ. ಭಾಳ ಸಂತೋಷ, ಒಳ್ಳೆಯ ಪ್ರಯತ್ನ. ಇದು ಹಿಂಗೆ ಮುಂದುವರಿಲಿ ಅಂತ ನಾವು ಹಾರೈಸೋಣ. ಇಂಥ ವಿಜಯೇಂದ್ರ ಉಳ್ಕೊಂಡಂಥ ವಿಜಯೇಂದ್ರ ಅವರು ಇವತ್ತು ಆಡಳಿತಾರೂಢ ಪಕ್ಷವನ್ನು ತೀವ್ರವಾಗಿ ದಾಳಿ ಮಾಡ್ತಾಯಿದ್ದಾರೆ. ಪಿಕ್ ಪಾಕೆಟರ್ ಅನ್ನುವಂಥ ಮಾತು ಸಾಣದಲ್ಲ, ಇದು ದೊಡ್ಡ ಮಾತು. ಹೌದು, ಈ ಸರ್ಕಾರ ಪಿಕ್ ಪಾಕೆಟರ ಅಂಥೇಳಿ ಕೆಲವು ಮನಸ್ಸು ಅವ್ರು ಮಾತಾಡೋದು ಕೇಳಿದೆ. ಏನು ಮಾತಾಡಿದ್ದಾರೆ ಅವ್ರೇನು ಸ್ಟೇಟ್ಮೆಂಟ್ ಐತಿ ಸ್ವಲ್ಪ ನೋಡೋಣ. ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರ ಕಿವಿಗೆ ಹೂ ಮುಡಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸಿಗರು ಹೂ ಮುಡಿಸಿದರು. ಏನು 40% ಇರ್ತಾರ, ಹಿಂಗೆ ದಿವಾಳಿನ ಅದನ್ನು ಮಾಡ್ತೀವಿ, ಗ್ಯಾರಂಟಿ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಆಶೆಗಳು ಹುಟ್ಟಿಸಿ ಬಂದುಬಿಟ್ರಪ್ಪ ಇವರು ಹರೀಶ್ ಅಧಿಕಾರ ತೊಗೊಂಡಿದ್ದಾರೆ ಇವರು ಅಂಥೇಳಿ ನಮ್ಮ ವಿಜೇಂದ್ರರು ಆರೋಪ ಮಾಡ್ತಾ ಇದ್ದಾರೆ. ಇದು ಗಂಭೀರ ಆರೋಪ ರೀ, ಸಾಣದಲ್ಲ. ಕಾಂಗ್ರೆಸ್ಸಿಗರು ಜನರಿಗೆ ಮೋಸ ವಂಚನೆ ಮಾಡುತ್ತಿದ್ದಾರೆ. ಅಷ್ಟಲ್ಲ, ಮೋಸ ಮಾಡ್ತಿದ್ದಾರೆ, ವಂಚನೆ ಮಾಡ್ತಿದ್ದಾರೆ. ಅವ್ರ ಅಭಿಪ್ರಾಯ ಸರಿನೂ ಹೌದು, ಇದರಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಸತ್ಯನೂ ಹೌದು. ಹೌದು, ಅವ್ರು ವಿರೋಧ ಪಕ್ಷದವ್ರು ಬೇಕು ಹಿಂಗೆ ಮಾತಾಡಲಿಕ್ಕೆ. ಅಟ್ಲೀಸ್ಟ್ ಆಡಳಿತಾರೂಢ ಪಕ್ಷ ಒಂದಿಟ್ಟು ಎಚ್ಚರಿಕೆ ಇರ್ತದೆ. ಮೋಸ ಮಾಡ್ತೀರಪ್ಪ ನೀವು, ದಗಲ್ಬಾಜಿಗಳಿದ್ದೀರ ಅಂತ ಮಾತಾಡ್ತಾ ಇದ್ದಾರೆ. ನಾಡಿನ ಜನ ಎಚ್ಚೆತ್ತುಕೊಳ್ಳಬೇಕಿದೆ. ಭಾಳ ಸರಿ ರೀ ಮಾತಿದು. ಜನ ಎಚ್ಚರಗೊಳ್ಳಬೇಕಿದನ್ನು, ತಿಳ್ಕೊಬೇಕಿದನ್ನು. ತಿಳ್ಕೊಂಡ ಮುಂದಿನ ಸಲ ಎಚ್ಚರಿಕೆಯಿಂದ ಓಟ್ ಹಾಕ್ಬೇಕು. ಇದು ಪಿಕ್ ಪಾಕೆಟ್ ಸರ್ಕಾರ. ಇದೆಂಥ ಸರ್ಕಾರ? ಪಿಕ್ ಪಾಕೆಟ್ ಮಾಡೋ ಸರ್ಕಾರ, ಹಾಡಾಗಲಿ ದರೋಡೆ ಮಾಡುವಂಥ ಸರ್ಕಾರ ನಾವು ಮಾತಾಡ್ತಾ ಇದ್ದಾರೆ. ಒಂದೆಡೆ ಗ್ಯಾರಂಟಿ ಕೊಡುವುದಾಗಿ ಹೇಳ್ಕೊತಾರೆ, ಇನ್ನೊಂದು ಕಡೆ ಜನಸಾಮಾನ್ಯ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಭಾರ ಹಾಕ್ತಾರೆ. ಎಲ್ಲ ಆರೋಪ ಮಾಡಿದ್ದಾರೆ. ನಿಜವಾಗಿಯೂ ಇವೆಲ್ಲ ಆರೋಪ ಸರಿನೇ ಅವ್ರು ಹೇಳಿದಂಗೆ, ಸುಳ್ಳಿರಲ್ಲ ಇವು. ಅದು ನಾವು ಕೇಳೋದು ಇಷ್ಟ. ನೀವು ಆರೋಪ ಏನೋ ಮಾಡಿದ್ರಿ ಅವ್ರ ಮೇಲೆ, ನಿಮ್ಮ ಕೈಯಾಗ ಅಧಿಕಾರ ಇದ್ದಾಗ ನೀವೇನು ಮಾಡಿದಿರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವರು ಪ್ರಶ್ನೆ ಮಾಡ್ತಾರೆ, ನಿಮಗೆ 40% ತಿಂದಿರಲ್ಲಪ್ಪ, ನೀವು ಏನು ಮಾಡಿದಿರಿ ಕರ್ನಾಟಕದಲ್ಲೇ? ಈಗ ರಾಷ್ಟ್ರ ಮಟ್ಟದಲ್ಲಿ ನೀವು ಏನು ಮಾಡ್ತಾಯಿದ್ದೀರಿ? ಅಲ್ಲಿ ಮೋದಿ ಸರ್ಕಾರ ಏನು ಮಾಡಲಿಕ್ಕಂತದ ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇನ್ನು ಒಂದೊಂದು ಪ್ರಶ್ನೆ ಒಂದೊಂದು ಕಿವಿಗೆ ಹೂವು ಮೂಡಿಸೋ ಕೆಲಸ ನೀವು ಮಾಡ್ತಾಯಿದ್ದೀರಲ್ಲ. ಏನು ಹೇಳಿದ್ರಪ್ಪ ನೀವು? 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಕೊಡ್ತೀವಪ್ಪ ಅಂತೇಳಿ ಕೊಟ್ರೇನು? ಇದು ಹೂ ಮೂಡಿಸೋ ಕೆಲಸ ಅಲ್ಲ ಇದು ಅಂತ ಕಾಂಗ್ರೆಸ್ಸಿಗರು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮೋಸ ವಂಚನೆ, ಝೂಟ್ ಬೋಲೋ ಅಂತ ಹೇಳುವಂಥವ್ರು ಇದ್ದೀವಿ ನಾವು. ಇದು ಎದುರದ್ದು ಎಷ್ಟು ಘೋಷಣೆ ಮಾಡಿದ್ರಪ್ಪ ನಿಮ್ಮ ಮೋದಿ ಅವರು? 100 1000 ಹೋದರಲ್ಲ. ಉದ್ಘಾಟನೆ ಮಾಡೋದು, ಒಂದು ಕಲ್ಲು ಇಡೋದು, ಹೆಸರು ಬಳಸಿಕೊಳ್ಳೋದು, ಮತ್ತು ಮುಂದಿನ ಚುನಾವಣೆಗೆ ಬಿಹಾರದಲ್ಲಿ ಏನು ಮಾಡಿದ್ರಿ ಅವರು? ಇನ್ನೂ ಪ್ಯಾಕೇಜ್ ಕೊಡ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಪ್ಯಾಕೇಜ್ ಕೊಡೋದಾಗಿ? ಬಿಹಾರ ಎಬ್ಬಿಸಿ ನಡೆಸೋದಕ್ಕೆ ಕರ್ನಾಟಕಕ್ಕೆ ಎಷ್ಟು ಪ್ಯಾಕೇಜ್ಗಳು ಮಾತಾಡಿದ್ದು, ಎಷ್ಟು ಕೊಟ್ಟರು? ಕರ್ನಾಟಕ ಇರ್ಬೋದು, ಮತ್ತೊಂದು ರಾಜ್ಯ ಆಗಿರ್ಬೋದು, ಎಷ್ಟೆಷ್ಟು ಮಾತಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಕೊಡ್ತಾನೆ ಅಂತ ಹೇಳಿದ್ರು, ಕೊಡಲಿಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ಏನೋ ಕೊಟ್ಟಂಗೆ ಮಾಡ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅವರಿಗೆ ವಾದ ಮಾಡೋ ಮುಂದೆ, ಅವ್ರ ಮೇಲೆ ಆರೋಪ ಮಾಡೋ ಮುಂದೆ ನೀವು ಹೇಳ್ಕೊಳ್ಬೇಕಲ್ಲ. ಶಾರ್ ಅವ್ರು ಏನು ಹೇಳಿದರು ಕೊನೆಗೆ? 15 ಲಕ್ಷ ಪ್ರತಿ ಬಡವನ ಖಾತೆಗೆ ಹಾಕ್ತಾನೆ ಅಂತ ಹೇಳಿದರು ಮೋದಿಯವರು. ನಂತರ ಶಾರ್ ಅವರು ಜುಮ್ಲಾ ಅಂದ್ಬಿಟ್ರು, ಅದನ್ನು ಜುಮ್ಲಾ. ಮುಂದೆ ಡಿಮಾನಿಟೈಸೇಷನ್ ತೊಗೊಂಬಂದ್ರು, ನೋಟ ಅಮಾನ್ಯೀಕರಣ ಮಾಡಿದರು. 500 ಮತ್ತು 1000 ನೋಟ. ಏನಾಯಿತು? ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಅಂತ, ಇಲ್ಲಿಯ ತುಳುಗು ದಂಧೆಗಳು ಕಡಿಮೆ ಅಲ್ವಾ? ಏನು ಕಡಿಮೆ ಆಗಿದವಪ್ಪ ಇಲ್ಲೇ? ಅವ್ರಿಗೆ ಎಷ್ಟು ಜನ ಭಯೋತ್ಪಾದಕರು ದೇಶ ಬಿಟ್ಟು ಹೋದರು? ಅವ್ರಿಗೆ ಇನ್ನೂ ದುಡ್ಡು ಬರ್ತದಲ್ರಿ, ಎಲ್ಲೂ ಬರ್ತಾವಂತ ಇವತ್ತು ಸುದ್ದಿಗಳಿದ್ದಾವೆ. ಎಲ್ಲ ಹೇಳಿದ್ರಿ ನೀವು. ನಾ ಯಾಕೆ ಪ್ರಶ್ನೆ ಮಾಡ್ತಾಯಿದ್ದೀನಿ ಅಂದರೆ, ನೀವು ಆರೋಪ ಮಾಡ್ತಾಯಿದ್ದೀರಲ್ಲ,
ಅದರಲ್ಲೂ ಪಿಕ್ ಪಾಕೆಟ್ ಸರ್ಕಾರ ಮತ್ತು ಅಲ್ಲಿ ದರ ಏರಿಸ್ತಾನೆ ಇದೆ. ಎಲ್ಲ ಟ್ಯಾಕ್ಸ್ ಅಲ್ಲಿ ಜೋರದ. ವರ್ಷಕ್ಕೆ 45-48 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೊಳ್ಳೋದು. ಇದೇನಿದು? ಇದು ಪಿಕ್ ಪಾಕೆಟ್ ಅಲ್ವಾ? ಕರ್ನಾಟಕದಲ್ಲಿ ಇವರು 4-5-6 ಲಕ್ಷ ಕೋಟಿ ರೂಪಾಯಿಗಳನ್ನು ತೊಗೊಳ್ತಾರೆ. ಇದು ಪಿಕ್ ಪಾಕೆಟ್. ಎಲ್ಲರೂ ಕೂಡ ಅದೇ ಕೆಲಸನ. ನೀ ಸುದ್ದಿದೇನ? ನೀ ಏನು ಒಳ್ಳೆ ಕೆಲಸ ಮಾಡಿದಪ್ಪ, ನೀ ಏನು ಗಳಿಸಿದಪ್ಪ. ಈಗಾಗಲೇ ADR ಎಲ್ಲ ಬಣ್ಣವನ್ನು ಹೊರಗೆ ಹಾಕಿಬಿಟ್ಟದ. ಹೆಚ್ಚು ಕಡಿಮೆ 4,000 ಶಾಸಕರ ಮೇಲ್ಪಟ್ಟ ಎಲ್ಲ ಶಾಸಕರ ಅವ್ರ ಇತಿಹಾಸವನ್ನು ವರ್ತಮಾನದಲ್ಲಿ ಹೇಳುವಂಥ ಕೆಲಸ ಮಾಡೋದು. ಎಷ್ಟು ಗಳಿಸಿದ್ರಪ್ಪ ನೀವು? ಲಕ್ಷಾವಧಿ ಕೋಟಿಗಳು. ಲೀಗಲಾಗಿ ಸಿಕ್ಕಿದ್ದು ಸಾವಿರಾರು ಕೋಟಿ ಆಗಿರ್ಬೋದು, ಇಲ್ಲೀಗಲಾಗೆ ಲೆಕ್ಕಿಲ್ಲದಷ್ಟು. ನೀವ ದುಡ್ಡನ್ನು ಹಾಕಿ ನಿಮ್ಮ ಸುತ್ತಮುತ್ತ ಇದ್ದಂತಹ ಜನರಿಗೆ ಉದ್ಯೋಗ ಕೊಡ್ಸೋಕೆ ಉದ್ಯಮಗಳು ಯಾಕೆ ಸ್ಟಾರ್ಟ್ ಮಾಡ್ಬೋದಾಗಿದ್ರಪ್ಪ ನೀವು ಅಂತ ಜನ ಮಾತಾಡ್ತಾ ಇದ್ದಾರೆ. ಇದೆಲ್ಲರೂ ನೀವು ಅವರಿಗೆ 40% ಅಂದ್ರಿ. ಈಗ ಆಗ ಅವರು ನಿಮ್ಮ 40% ಅಂತೇಳಿ ಆಯ್ಕೆ ಆಗಿ ಬಂದರು. ಅಂದ್ರೆ ಒಟ್ಟಾರೆಯಾಗಿ ನೀವು ಪಿಕ್ ಪಾಕೆಟ್ ಅಲ್ರಿ, ಮತ್ತೆಲ್ಲರಿ, ಯಾವುದೂ ಅಲ್ರಿ. ಇವತ್ತು ನೀವು ಅಧಿಕಾರದಾಗಿಲ್ಲ, ಇದು ಮಾತಾಡ್ತೀರಿ. ಅಧಿಕಾರ ಬಂದ ಮೇಲೆ ನೀವು ಕಾಂಗ್ರೆಸ್ನಿಂದ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಿ. ಹಿಂಗೆ ಜನರಲ್ಲಿ ನಿರಾಶೆ ಹುಟ್ಟಿಬಿಟ್ಟದೆ ಇವತ್ತು. ಆದರೂ ಇವ್ರು ಧಾಷ್ಟ್ಯ ನೋಡ್ರಿ. BY ವಿಜೇಂದ್ರ ಅವ್ರದ್ದು ಪಿಕ್ ಪಾಕೆಟ್ ಸರ್ಕಾರ ಅಂತಾರೆ, ಮತ್ತೊಂದು ಅಂತಾರೆ. ಈ ಮಟ್ಟಿಗೆ ಇರ್ತಿರುವಂಥ ವಿಜೇಂದ್ರ ಅವರು ತಮ್ಮ ಕೇಂದ್ರದ ಮೋದಿಯವರು ಏನೇನು ಕರ್ನಾಟಕಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಮಾಡಿಸಿದ್ದಾರೆ. ಇವರು ಹಿರಿಯವರು ಪ್ರಯತ್ನ ಪಟ್ಟಿದ್ದಾರೆ. ಎಷ್ಟೋ ವಿಷಯಗಳಿದ್ದು ಉಳಿದಾವೆ. ರಾಷ್ಟ್ರ ಮಟ್ಟದಲ್ಲಿ ಆಯಿತು, ರಾಜ್ಯ ಮಟ್ಟದಲ್ಲಿ ಆಯಿತು. ಅದಕ್ಕೆ ಈ ಸಂದರ್ಭದಾಗ BY ವಿಜೇಂದ್ರ ಅವರ ಮಾತು ಒಂದು ಪಕ್ಷ ದೃಷ್ಟಿಯಿಂದ ಸರಿ ಅನಿಸ್ಬೋದು. ವಿರೋಧ ಪಕ್ಷ ಹೇಳೋದು ಬೇಕಾರೆ ಅದರರ್ಥ ಅವ್ರು ಹೇಳಿದ ತಪ್ಪ ಅಂತ ನಾನು ಮಾತಾಡ್ತಾನೇ ಇಲ್ಲ. ಯಾರಾದರೂ ಕೇಳಬೇಕಲ್ರಿ. ಜನಸಾಮಾನ್ಯರಿಗೆ ಧ್ವನಿ ಹೋಗಿಬಿಟ್ಟದ. ಯಾಕೆ ಹೋಗ್ಯದಪ್ಪ ಅಂದ್ರೆ ಮುಂಜಾನೆ ಸಾಯಂಕಾಲ ದುಡಿದು ಹೊಟ್ಟೆ ತುಂಬ್ತಾ ಇಲ್ಲ, ಮನೆ ನಡೀತಾ ಇಲ್ಲ, ಮಕ್ಕಳು ಎಜುಕೇಷನ್ ಕೊಡ್ಸೋಕ್ಕಾಗ್ತಾ ಇಲ್ಲ. ಮನೇಲಿ ಯಾರಿಗಾದ್ರೂ ಆರೋಗ್ಯ ತಪ್ಪಿದ್ರೆ ತೋರಿಸೋ ಶಕ್ತಿ ಇಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡ್ ಅದ್ರಿ ಅಂತ ಹೇಳ್ಬೋದು. ಎಷ್ಟು ಮಂದಿ ಸಿಕ್ಕಂದ್ರೆ ಎಷ್ಟು ಮಂದಿ ತೊಗೊಂಡಿದ್ದಾರೆ ಅದನ್ನು. ನಿಜವಾಗಿ ಅದನ್ನು ಯಾರು ಬಳಸ್ಕೊಳ್ಳೋಗಿದ್ದಾರೆ? ದುಡ್ಡಿದ್ದಾರೆ ಬಳಸ್ಕೊಳ್ಳೋಗಿದ್ದಾರೆ ಅದನ್ನು. ಇನ್ನೂ ಅನೇಕ ಉದಾಹರಣೆ ಕೊಡ್ಬೋದು ನಾವು ಇಂಥದನ್ನು. ಹೀಗಾಗಿ ಇವೆಲ್ಲ ನೆರಗಟ್ಟಿನಲ್ಲೇ ನಮ್ಮ ಶಾಸಕರು ಇನ್ನಾದರೂ ಬರೀ ಮಾತು ಬೇಡ, ಕೃತಿ ಒಳಗೆ ಏನು ಮಾಡೋಕ್ಕೆ ಸಾಧ್ಯದ? ನಿಮಗೆ ಏನು ಇಲ್ಲಿವರೆಗೆ ಹೊಡೆದ್ರೆ ಆಸ್ತಿ ಒಳಗೆ ಬೇಕಾದ ಉದ್ಯೋಗ ನಿಮ್ಮ ತಾಲೂಕು ಕ್ಷೇತ್ರಗಳಲ್ಲಿ ಅಥವಾ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಮಾಡೋಕ್ಕೆ ಸಾಧ್ಯದ. ಅದ್ಮೇಲೆ ಸರ್ಕಾರ ಒಂದು ಹೆಲ್ಪ್ ಮಾಡೋಕ್ಕೆ ಸಾಧ್ಯದ. ಆದರೆ ನೀವು ಹಂಗೆ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ಮನೆತನಗಳು ಬೆಳೆಸೋದು, ನಿಮ್ಮ ಕುಟುಂಬ ಬೆಳೆಸೋದು, ನಿಮ್ಮ ಮನೆಯವ್ರು ಉದ್ಯೋಗ ಕೊಡಿಸೋ ಅಷ್ಟೇ ಮಾಡಿದ್ರಿ. ಉಳಿದವ್ರು ನಗನೇ ಬಿಡ್ತಾರೆ. ಉಳಿದವ್ರು ಕೇವಲ ವೋಟರ್ಸ್ ಅಷ್ಟೇ. ಅವ್ರು ಮತ್ತೆ ಹಾಕ್ಕೊಂಡು ಬರೋದು, ಒಂದು 500,000 ತೊಗೊಳೋದು, ನಡೆದು ಬಿಡೋದು, ಒಂದು ಅಕ್ಕಿಯಲ್ಲಿ ಕೊಡ್ತೀವಿ, ಮತ್ತು ಬೆಳೆಯಲ್ಲಿ ಕೊಡ್ತೀವಿ, ಏನು ಕೊಡ್ತೀವಿ, ಮತ್ತು ಮುಂದೆ 5 ದಿವಸ ಹೊಡೆಯೋದು ನಮ್ಮ ಜನ ಕೂತ. ಇಷ್ಟೇ ಬಯಸ್ತಾ ಇರೋದು. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಬಡತನ ಹೋಗಿಸ್ಬೇಕು, ಆರೋಗ್ಯ ಕೊಡಬೇಕು, ನಿಮ್ಮಲ್ಲಿ ಯಾರಲ್ಲೂ ಇಲ್ಲ ಅನ್ನೋದಕ್ಕೆ ನೀವು ಗಳಿಸಿದ ಆಸ್ತಿಗಳ ಸಾಕ್ಷಿ. ನಿಮ್ಮ ಜೀವನ ವಿಧಾನ, ನಿಮ್ಮ ಜೀವನ ಶೈಲಿನ ಸಾಕ್ಷಿ. ಅದೇನೂ ಇರಲಿ, ಅಟ್ಲೀಸ್ಟ್ ಬಾಯಿ ಮಾತಿಗೆ ನಮ್ಮ BY ವಿಜೇಂದ್ರ ಅವರು ಕಾಂಗ್ರೆಸ್ಸರಿಗೆ ಏನಪ್ಪ ಈ ಪಿಕ್ ಪಾಕೆಟ್ ಸರ್ಕಾರದ ಕರೆದಾರೆ. ಒಂದೆರಡು ಗ್ಯಾರಂಟಿ ಕೊಡ್ತೀರಿಲ್ಲ ಅಂತಲ್ಲ, ಮತ್ತು ಅದರಲ್ಲಿ ನೀವು ಟ್ಯಾಕ್ಸ್ ನಮ್ಗೆ ಕೊಡ್ತೀರಿ ಅನ್ನೋಂಥ ಮಾತಾಡ್ತಾರೆ. ಇವೆಲ್ಲನೂ ಮನದಲ್ಲಿ ಇಟ್ಕೊಂಡ ಜನಸಾಮಾನ್ಯ ಮತ್ತು ಹೇಳೋದಷ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಇವೆಲ್ಲ ಏನು ಹೇಳ್ತಾ ಇದ್ದಾರೆ ಇವರು? ವಿಜೇಂದ್ರ ಒಂದು ರೀತಿ ಅದನ್ನೇ ಹೇಳ್ತಾರೆ, ಸಿದ್ದರಾಮಯ್ಯರು ಅದನ್ನೇ ಹೇಳ್ತಾರೆ, ಮತ್ತೊಬ್ಬರು ಅದನ್ನೇ ಹೇಳ್ತಾರೆ. ಇನ್ನು ಯಾರು ಸರಿ ಯಾರು ತಪ್ಪ ಅನ್ನೋ ಆಯ್ಕೆ ಮಾಡೋ ಜವಾಬ್ದಾರಿ ಹೆಚ್ಚಾಗೋದು ನಿಮ್ಮ ಕೆಲಸ. ಅದು ಮಾಡ್ತಿರೋ ಗೊತ್ತಿಲ್ಲ, ನಮ್ಗೆ ಹೇಳ್ಬೇಕಾಯ್ತು ಹೇಳ್ತಾ ಇದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸಿತಾರಾಮ್, ಇದು ಸತ್ಯದ ಕೈ ನೋಡಿ.